ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ 10ನೇ ತರಗತಿಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಅಧ್ಯಾಯದ ಅತಿ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಎಲ್ಲರೂ ಕೊನೆಯವರು ನೋಡ್ರಿ. ಇಲ್ಲಿ 99% ಎಲ್ಲ ಎಕ್ಸಾಮ್ಗೆ ಬರುವಂತಹ ಪ್ರಮುಖ ಪ್ರಶ್ನೋತ್ತರಗಳಾಗಿರ್ತವ. ಎಲ್ಲರೂ ವಿಡಿಯೋನ ಕೊನೆಯವರು ನೋಡ್ರಿ. ಇದು ಭಾಗ 1 ವಿಡಿಯೋದ. ಭಾಗ 2ನಲ್ಲಿ ರಾಸಾಯನಿಕ ಸಮೀಕರಣ ಸರಿದೂಗಿಸೋದನ್ನು ಹೇಳ್ಕೊಡ್ತೀನಿ ನೋಡ್ರಿ. ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾಗುವ ಬದಲಾವಣೆಗಳು ಯಾವ್ಯಾವು ಅಂದ್ರೆ, ಈಗ ಒಂದು ರಾಸಾಯನಿಕ ಕ್ರಿಯೆ ನಡೆದಪ್ಪ ಅಂದ್ರೆ ಅಲ್ಲಿ ಉಂಟಾಗುವಂಥ ಬದಲಾವಣೆಗಳು ಯಾವ್ಯಾವಪ್ಪ ಅಂದ್ರೆ, ಮೊದಲು ನೋಡ್ರಿ, ಬಣ್ಣದಲ್ಲಿ ಬದಲಾವಣೆ, ಸ್ಥಿತಿ ಬದಲಾವಣೆ, ನೆಕ್ಸ್ಟ್ ತಾಪದಲ್ಲಿ ಬದಲಾವಣೆ ಮತ್ತು ಅನಿಲಗಳ ಬಿಡುಗಡೆ. ಈ 4 ಬದಲಾವಣೆ ಉಂಟಾದ್ರೆ ಒಂದು ರಾಸಾಯನಿಕ ಕ್ರಿಯೆ ನಡೆದಂತ ನಮ್ಗೆ ಅಲ್ಲಿ ಗೊತ್ತಾಯ್ತದ. ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಂದು ಕ್ರಿಯೆ ಬರ್ತದ. ಅದು ಯಾವುದಪ್ಪ ಅಂದ್ರೆ ಸಂಯೋಗ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ. ಅಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನವನ್ನು ಉತ್ಪತ್ತಿ ಮಾಡುವುದಕ್ಕೆ ನಾವೇನು ಕರಿತೀವಪ್ಪ ಅಂದ್ರೆ ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಅಂದ್ರೆ ಪ್ರತಿವರ್ತಕ ಅಂದ್ರೆ ಬೇರೆ, ಉತ್ಪನ್ನ ಅಂದ್ರೆ ಬೇರೆ. ಅಂದ್ರೆ ಇಲ್ಲಿ 2 ಪ್ರತಿವರ್ತಕ ಇರ್ತಾವ, ಒಂದು ಉತ್ಪನ್ನವನ್ನು ಉತ್ಪತ್ತಿ ಮಾಡ್ತಾ ಇದಕ್ಕೆ ನಾವು ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಉದಾಹರಣೆ ಕೂಡ ನಿಮ್ಗೆ ಕೊಟ್ಟಿನ. ಕಾರ್ಬನ್ ಪ್ಲಸ್ ಆಕ್ಸಿಜನ್ ಗಿವ್ಸು ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಇಲ್ಲಿ, ಮತ್ತು ಇಲ್ಲಿ ಹೈಡ್ರೋಜನ್ ಪ್ಲಸ್ O2 ಗಿವ್ಸು ನೀರು. ಏನು ಮಾಡ್ಬೇಕಪ್ಪ ಅಂದ್ರೆ 2 ಪ್ರತಿವರ್ತಕ ಇರಬೇಕು, ಒಂದೇ ಉತ್ಪನ್ನವನ್ನು ಉತ್ಪತ್ತಿ ಮಾಡಬೇಕಲ್ಲ ನೋಡ್ರಿ. 2 ಪ್ರತಿವರ್ತಕ ಕಾರ್ಬನ್ ಮತ್ತು ಆಕ್ಸಿಜನ್ ಗುಡ್ಲತ್ತ ನಮ್ಗೆ ಏನು ಹೊಂಟ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಒಂದೇ ಉತ್ಪನ್ನ ಹೊಂಟ, ಅದಕ್ಕೆ ಇದಕ್ಕೆ ಸಂಯೋಗ ಕ್ರಿಯೆ ಅಂತ ಕರಿತೇವೆ. ಇನ್ನು ನೆಕ್ಸ್ಟ್ ನೋಡ್ರಿ, ವಿಭಜನೆ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ. ಇವು ಕ್ರಿಯೆ 4 ಕ್ರಿಯೆ ಅವ. 4 ಕ್ರಿಯೆ ಇಂಪಾರ್ಟೆಂಟ್ ಮೋಸ್ಟ್ ನೋಡ್ರಿ. ರಾಸಾಯನಿಕ ಕ್ರಿಯೆಯಲ್ಲಿ ಒಂದೇ ಪ್ರತಿವರ್ತಕವು ವಿಭಜನೆ ಹೊಂದಿ 2 ಅಥವಾ ಹೆಚ್ಚು ಉತ್ಪನ್ನಗಳನ್ನು ಉತ್ಪತ್ತಿ ಮಾಡುವುದನ್ನೇ ನಾವೇನು ಕರಿತೀವಪ್ಪ ಅಂದ್ರೆ ನಾವು ವಿಭಜನೆ ಕ್ರಿಯೆ ಅಂತ ಕರಿತೇವೆ. ಇಲ್ಲಿ ನೋಡ್ರಿ, ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಂದ್ರೆ ಸುಣ್ಣದ ಕಲ್ಲು ನೋಡ್ಬಿಟ್ಟ. ಸುಣ್ಣ ಕಲ್ಲದ ನೋಡ್ರಿ, ಒಂದೇ ಪ್ರತಿವರ್ತಕದ, ಅಲ್ಲಿ ಉತ್ಪನ್ನ ಎಷ್ಟು ಬಂದವು? 2 ಬಂದವು. ಅಂದ್ರೆ CaO ಪ್ಲಸ್ CO2 2 ಉತ್ಪನ್ನ ಬಂದವು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಫೆರಿಸ್ ಸಲ್ಫೇಟ್ ಅದ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಉತ್ಪನ್ನ? 1 2 3 ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಇಲ್ಲಿ ನಾವು ಪಡಿಬೋದು. ಇಲ್ಲಿ ವಿಭಜನೆ ಕ್ರಿಯೆದಾಗ ಉದಾಹರಣೆ ಇಂಪಾರ್ಟೆಂಟ್ ನೋಡ್ರಿ. ಉದಾಹರಣೆ ಕೂಡ ನೀವು ನೆನ್ಪಿಟ್ಕೊಳ್ಳಿ. ಇನ್ನು 3ನೇ ಕ್ರಿಯೆ ಸ್ಥಾನಪಲ್ಲಟ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ. ಈ 4 ಕ್ರಿಯೆದಾಗ ಒಂದು ಕ್ರಿಯೆ ಎಕ್ಸಾಮ್ ಬರ್ತದೆ. ಉದಾಹರಣೆ ಕೊಟ್ಟು ಆ ಕ್ರಿಯೆ ಯಾವುದನ್ನು ಕೇಳ್ತಾನೆ, ಅಥವಾ ಕ್ರಿಯೆ ಕೊಟ್ಟು ಅದಕ್ಕೆ ಉದಾಹರಣೆ ಬರಿ ಅಂತ ಕೇಳ್ತಾನೆ ನೋಡ್ರಿ. ಒಂದು ಧಾತು ಸಂಯುಕ್ತದಲ್ಲಿನ ಇನ್ನೊಂದು ಧಾತುವನ್ನು ಪಲ್ಲಟಗೊಳಿಸಿದರೆ ಅದನ್ನು ನಾವು ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೇವೆ. ಈ ಫಾರ್ ಎಕ್ಸಾಂಪಲ್ Zn ಪ್ಲಸ್ CuSO4 ಇಲ್ಲಿ ನೋಡ್ರಿ ಗಿವ್ಸು ZnSO4 ಪ್ಲಸ್ Cu. ಇಲ್ಲಿ ನೋಡ್ರಿ, ಇಲ್ಲಿ Cu ಅದು ನೋಡ್ರಿ. Cu ಏನಪ್ಪ ಅಂದ್ರೆ ಸ್ಥಾನಪಲ್ಲಟ. SO4 ಎಲ್ಲಿ ಬಂದ? Zn ಬಲ್ ಬಂದ. ಅಂದ್ರೆ ಸಂಯುಕ್ತದಲ್ಲಿ ಇನ್ನೊಂದು ಧಾತುವನ್ನು ಪಲ್ಲಟಗೊಳಿಸುತ್ತದೆ. ಅಲ್ಲಿ ಉದಾಹರಣೆ ತೆಳಗೆ ಬಂದದ, ಅದು ನೋಡ್ರಿ. ನೆಕ್ಸ್ಟ್ ದ್ವಿಸ್ಥಾನಪಲ್ಲಟ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ. ನೋಡ್ರಿ, ಯಾವ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುತ್ತದೆಯೋ ಅಂತಹ ಕ್ರಿಯೆಯನ್ನು ನಾವು ಏನು ಕರಿತೀವಪ್ಪ ಅಂದ್ರೆ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೇವೆ. ಅಂದ್ರೆ ಅಯಾನುಗಳ ವಿನಿಮಯ ನಡೆಯೋದಕ್ಕೆ ನಾವು ಏನು ಕರಿತೀವಪ್ಪ ಅಂದ್ರೆ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೇವೆ. ಈ ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಟ್ಟು ನಿಮ್ಗೆ Na2SO4 ಪ್ಲಸ್ BaCl2 ಅಂದ್ರೆ ಬೇರಿಯಂ ಕ್ಲೋರೈಡು ಸೋಡಿಯಂ ಸಲ್ಫೇಟ್. ನೋಡ್ರಿ, ಬೇರಿಯಂ ಸಲ್ಫೇಟ್ ಆಗ್ಯದ ಮತ್ತು ಸೋಡಿಯಂ ಕ್ಲೋರೈಡ್ ಅಂದ್ರೆ ಪರಸ್ಪರ ಏನಾಗ್ತಾವಲ್ಲಿ ಅವೆರಡು. ಇಲ್ಲಿ ಸಲ್ಫೇಟ ಮತ್ತು ಕ್ಲೋರಿನ್ ಏನಪ್ಪ ಅಂದ್ರೆ ಪರಸ್ಪರ ಅಯಾನುಗಳ ವಿನಿಮಯ ಆಗ್ತದೆ. ಅದಕ್ಕಾಗಿ ಏನಂತ ಕರಿತೀವಪ್ಪ ಅದಕ್ಕೆ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೇವೆ. ಎಲ್ಲರೂ ವಿಡಿಯೋ ಕೊನೆಯವರು ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಪ್ರಕ್ಷೇಪಣ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ. ನೋಡ್ರಿ, ರಾಸಾಯನಿಕ ಕ್ರಿಯೆಯಲ್ಲಿ ಜಲ ವಿಲೀನಗೊಳ್ಳದ ಪ್ರಕ್ಷೇಪವನ್ನು ಉಂಟು ಮಾಡುವ ಕ್ರಿಯೆಯನ್ನು ನಾವೇನು ಕರಿತೀವಪ್ಪ ಅಂದ್ರೆ ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೀವಿ. ಅಂದ್ರೆ ಇವು ಜಲ ವಿಲೀನಗೊಳ್ಳಬಾರ್ದು. ಫಾರ್ ಎಕ್ಸಾಂಪಲ್ AgNO3 ಪ್ಲಸ್ NaCl ಗಿವ್ಸ್ AgCl2 ಪ್ಲಸ್ NaNO3 ಇವೆರಡು ಉದಾಹರಣೆ. ಈ ಉದಾಹರಣೆ ಕೂಡ ಇಂಪಾರ್ಟೆಂಟು. ಉದಾಹರಣೆ ನೀವು ಪ್ರಾಕ್ಟೀಸ್ ಮಾಡಿರಿ ನೋಡ್ರಿ. ನಿಮ್ಗೆ ಈ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ರೀತಿಯ ವಿಡಿಯೋಗಳು ಸಿಗ್ತಾವೆ. ಅದಕ್ಕಾಗಿ ನಮ್ಮ ವಿಡಿಯೋ ಇಷ್ಟವಾಗ್ತಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ನಿಮಗೆ ನೋಟಿಫಿಕೇಶನ್ ಬರ್ತದೆ ಫಸ್ಟ್. ನೆಕ್ಸ್ಟ್ ನೋಡ್ರಿ, ಬಹಿರುಷ್ಣಕ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ. ಈ ಬಹಿರುಷ್ಣಕ ಕ್ರಿಯೆ ಆಲ್ಮೋಸ್ಟ್ ಸಂಯೋಗ ಕ್ರಿಯೆನೇ ಆಗಿರ್ತಾವೆ ನೋಡ್ಬಿಟ್ಟ. ಯಾಕಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗುವುದನ್ನೇ ನಾವೇನು ಕರಿತೀವಪ್ಪ ಅಂದ್ರೆ ಬಹಿರುಷ್ಣಕ ಕ್ರಿಯೆ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ CaO ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ನೀರು. ಅದ್ರೊಳಗೆ ಏನಪ್ಪ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಐತಾ. ನೆಕ್ಸ್ಟ್ ಏನು ಬಿಡುಗಡೆ ಆಗ್ತದೆ? ಉಷ್ಣ ಬಿಡುಗಡೆ ಆಗ್ತದೆ. ಅದಕ್ಕಾಗಿ ಏನು ಕರಿತೀವಪ್ಪ ಅಂದ್ರೆ ಬಹಿರುಷ್ಣಕ ಕ್ರಿಯೆ ಅಂತ ಕರಿತೇವೆ. ಅಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗುವುದನ್ನು ಏನು ಕರಿತೀವಪ್ಪ ಅಂದ್ರೆ ಬಹಿರುಷ್ಣಕ ಕ್ರಿಯೆ ಅಂತ ಕರಿತೇವೆ. ಇನ್ನು ನೆಕ್ಸ್ಟ್
ಅಂತರುಷ್ಣಕ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ. ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಹೀರಿಕೆ ಆಗುವುದನ್ನೇ ಏನಂತ ಕರಿತೀವಪ್ಪ ಅಂದ್ರೆ ನಾವು ಅಂತರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಉದಾಹರಣೆ ಏನಪ್ಪ ಅಂದ್ರೆ ವಿಭಜನೆ ಕ್ರಿಯೆಗೆ ಉದಾಹರಣೆ ಆಗಿರುತ್ತೆ. ಯಾವಪ್ಪ ಅಂದ್ರೆ ಅಂತರುಷ್ಣಕ ಕ್ರಿಯೆ. ಬಹಿರುಷ್ಣ ಕ್ರಿಯೆ ಸಂಯೋಗ ಕ್ರಿಯೆಗೆ, ಅಂತರುಷ್ಣಕ ವಿಭಜನೆ ಕ್ರಿಯೆ. ನೋಡ್ರಿ FeSO4 ಅಂದ್ರೆ ಫೆರಸ್ ಸಲ್ಫೇಟ್ ಮತ್ತು ಫೆರಿಕ್ ಆಕ್ಸೈಡ್ ಅಂದರೆ Fe2O3 ಪ್ಲಸ್ SO2 ಪ್ಲಸ್ SO3 ಉದಾಹರಣೆ ಇಂಪಾರ್ಟೆಂಟ್ ನೋಡ್ರಿ. ನೆಕ್ಸ್ಟ್ ಉತ್ಕರ್ಷಣ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಪಡೆದುಕೊಂಡು ಹೈಡ್ರೋಜನ್ನ ಕಳೆದುಕೊಂಡ್ರೆ ಅದನ್ನು ನಾವು ಏನು ಕರಿತೀವಪ್ಪ ಅಂದ್ರೆ ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಅಂದ್ರೆ ನೋಡ್ರಿ ಉದಾಹರಣೆ Cu ಪ್ಲಸ್ O2 ಗಿವ್ಸ್ CuO ಅಂದ್ರೆ ಸರಿದೂಗ್ಸೋವು. 2 ಏನಪ್ಪ ಅಂದ್ರೆ ಸರಿದೂಗ್ಸೋವು ನೋಡ್ರಿ. ಇವು ಇಂಪಾರ್ಟೆಂಟ್ ಉತ್ಕರ್ಷಣ ಕ್ರಿಯೆ. ಇನ್ನು ನೆಕ್ಸ್ಟ್ ನೋಡ್ರಿ ಅಪಕರ್ಷಣ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ. ನೋಡ್ರಿ ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಕಳೆದುಕೊಂಡು ಹೈಡ್ರೋಜನ್ನ ಪಡೆದುಕೊಂಡ್ರೆ ಅದನ್ನು ನಾವು ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಉದಾಹರಣೆ CuO ಪ್ಲಸ್ H2 ಗಿವ್ಸ್ CuH2O. ನೋಡ್ರಿ ಅದೇನ ಹೈಡ್ರೋಜನ್ ಪಡ್ಕೊಂಡು ಆಕ್ಸಿಜನ್ ಕಳ್ಕೊಂಡದ, ಅದಕ್ಕಾಗಿ ನಾವು ಇದೇನು ಕರಿತೀವಪ್ಪ ಅಂದ್ರೆ ನಾವು ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಅಂದ್ರೆ ಆಕ್ಸಿಜನ್ ಕಳ್ಕೊಬೇಕು, ಹೈಡ್ರೋಜನ್ ಪಡ್ಕೋಬೇಕು, ಇದು ಅಪಕರ್ಷಣ. ನೆಕ್ಸ್ಟ್ ರೆಡಾಕ್ಸ್ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ. ಇದು ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಇದು. ನೋಡ್ರಿ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳೆರಡು ಒಂದೇ ಕ್ರಿಯೆಯಲ್ಲಿ ನಡೆದ್ರೆ ಏನ ಕರಿತೀವಪ್ಪ ಅಂದ್ರೆ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ CuO ಪ್ಲಸ್ H2 ಗಿವ್ಸ್ Cu ಪ್ಲಸ್ H2O. ನೋಡ್ರಿ ಉತ್ಕರ್ಷಣ ಮತ್ತು ಅಪಕರ್ಷಣ ಎರಡು ಒಂದೇ ಕ್ರಿಯೆಯಲ್ಲಿ ನಡೆದವು. ಅಲ್ಲಿ ಉತ್ಕರ್ಷಣ ಗೊಂಡಿದ್ದು ಯಾವ್ದು ಬಿಟ್ಟ ಹೈಡ್ರೋಜನ್, ಅಪಕರ್ಷಣ ಯಾವ್ದು ಗೊಳ್ಳತ್ತದ Cu. ಅದಕ್ಕಾಗಿ ಇದು ಏನು ಕರಿತೀವಪ್ಪ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ರೆಡಾಕ್ಸ್ ರಿಯಾಕ್ಷನ್ ಉದಾಹರಣೆ ಬರೀರಿ, ಅಥವಾ ರೆಡಾಕ್ಸ್ ರಿಯಾಕ್ಷನ್ ಅಂದರೆ ಏನು. ನಿಮ್ಗೆ ಮುಂದಿನ ಭಾಗ 2 ವಿಡಿಯೋ ಬೇಕಾದರೆ ಕಮೆಂಟಲ್ಲಿ ಭಾಗ 2 ಅಂತ ಕಮೆಂಟ್ ಮಾಡಿರಿ, ಅದರಲ್ಲಿ ಸರಿ ದುಃಖ ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ನಶಿಸುವಿಕೆ ಎಂದರೇನು, ಇದನ್ನು ತಡೆಗಟ್ಟುವುದು ಹೇಗೆ. ಇದು ಇಂಪಾರ್ಟೆಂಟ್ ನೋಡಿ. ಮೋಸ್ಟ್ ರಾಸಾಯನಿಕ ಕ್ರಿಯೆಯಲ್ಲಿ ಲೋಹವು ತನ್ನ ಮೇಲ್ಮೈ ಹೊಳಪನ್ನು ಕಳೆದುಕೊಳ್ಳುವುದಕ್ಕೆ ನಾವೇನು ಕರಿತೀವಪ್ಪ ಅಂದರೆ ನಶಿಸುವಿಕೆ ಅಂತ ಕರಿತೀವಿ. ಅಂದ್ರೆ ಯಾವುದೇ ಒಂದು ಲೋಹವನ್ನು ಗಾಳಿಗೆ ತೆರೆದಿಟ್ಟಾಗ ಅಥವಾ ನೀರಿನಲ್ಲಿ ಇಟ್ಟಾಗ ಏನಾಯ್ತಪ್ಪ ಅಂದ್ರೆ ತುಕ್ಕಿಡ್ಕೋತವೆ. ಅದನ್ನು ತಡೆಗಟ್ಟಲಿಕ್ಕೆ ಏನು ಮಾಡ್ತೀವಪ್ಪ ನಾವು ಬಣ್ಣ ಲೇಪನ ಮಾಡ್ತೀವಿ, ಸತುವಿನ ಲೇಪನ ಮಾಡ್ತೀವಿ, ಗ್ರೀಸ್ಗಳನ್ನು ಹಚ್ತೀವಿ ಮತ್ತು ಎಣ್ಣೆಗಳನ್ನು ಹಚ್ತೀವಿ. ಅಂದ್ರೆ ಯಾವುದೇ ಒಂದು ಲೋಹವು ತನ್ನ ಮೇಲ್ಮೈ ಹೊಳಪನ್ನು ಕಳೆದುಕೊಳ್ತಪ್ಪ ಅಂದ್ರೆ ಅದಕ್ಕೆ ನಾವೇನೇ ಕರಿತೀವಪ್ಪ ಅಂದ್ರೆ ನಶಿಸುವಿಕೆ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್ ನೋಡ್ರಿ. ಮತ್ತು ಅದನ್ನು ತಡೆಗಟ್ಟುವ ವಿಧಾನಗಳು ಬಣ್ಣ ಲೇಪನ, ಸತುವಿನ ಲೇಪನ ಮತ್ತು ಗ್ರೀಸ್ ಲೇಪನ. ನೆಕ್ಸ್ಟ್ ನಾವು ಎಣ್ಣೆಗಳು ಹಚ್ಚುವ ಮುಖಾಂತರ ಕೂಡ ನಾವು ಈ ತುಕ್ಕು ಹಿಡಿಯುವಿಕೆಯನ್ನು ನಾವು ತಡೆಗಟ್ಬೋದು. ನೆಕ್ಸ್ಟ್ ಕಮಟುವಿಕೆ ಎಂದರೇನು, ಅವುಗಳನ್ನು ಹೇಗೆ ಸಂರಕ್ಷಿಸಬಹುದು ಅಥವಾ ಸಂರಕ್ಷಿಸಬೇಕು. ಇಂಪಾರ್ಟೆಂಟ್ ನೋಡು. ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡು ಅವುಗಳ ರುಚಿ ಮತ್ತು ವಾಸನೆ ಬದಲಾವಣೆ ಆಗುವುದನ್ನು ನಾವೇನು ಕರಿತೀವಪ್ಪ ಅಂದ್ರೆ ಕಮಟುವಿಕೆ ಅಂತ ಕರಿತೀವಿ. ಈ ಕೊಬ್ಬು ಮತ್ತು ಎಣ್ಣೆ ಪದಾರ್ಥದಲ್ಲಿ ವಾಸನೆ ಮತ್ತು ಏನಾದ್ರು ಉತ್ಕರ್ಷಗೊಂಡು ವಾಸನೆ ಮತ್ತು ರುಚಿ ಬದಲಾಗಿದ್ರೆ ನಾವು ಅದಕ್ಕೆ ಕಮಟುವಿಕೆ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನೀವು ಚಿಪ್ಸ್ ತಯಾರಕ್ಕೆ ನೋಡ್ರಿ, ಚಿಪ್ಸ್ ಯಾವ ಈ ರೀತಿ ಉಬ್ಬಿದ ಆಕಾರದ ಇರ್ತವೆ. ಯಾಕಪ್ಪ ಅಂದ್ರೆ ಒಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸಿರ್ತಾರೆ. ಯಾಕಪ್ಪ ಅಂದ್ರೆ ಅದು ಉತ್ಕರ್ಷಣಗೊಳ್ಬಾರ್ದು, ಮತ್ತು ಉತ್ಕರ್ಷಣಗೊಂಡ್ರೆ ವಾಸನೆ ಮತ್ತು ರುಚಿ ಹಾಳೈತಂತ ಅದಕ್ಕೆ ನಾವು ಚಿಪ್ಸ್ ತಯಾರಕರು ನೈಟ್ರೋಜನ್ ಅನಿಲವನ್ನು ಹಾಯಿಸ್ತಾರೆ. ನೆಕ್ಸ್ಟ್ ಇಲ್ಲಿ ಪ್ರಮುಖ ಚಿತ್ರಗಳು ಬರ್ತವೆ ನೋಡ್ರಿ. ಈ 2 ಚಿತ್ರಗಳು ನಿಮಗೆ 3 ಮಾರ್ಕ್ಸಿಗೆ ಬರೋ ಚಾನ್ಸಸ್ ಇರ್ತದೆ. ಈ ಮೊದಲನೇ ಚಿತ್ರ ಅಂದ್ರೆ ಭಾಳ ಮೋಸ್ಟ್ ನೋಡಿ ಇಂಪಾರ್ಟೆಂಟ್ ನೋಡ್ರಿ. ಚಂದ ಪ್ರಾಕ್ಟೀಸ್ ಮಾಡಿರಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸರಿದೂಗಿಸೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಭಾಗ 2 ವಿಡಿಯೋ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಭಾಗ 2 ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.